ಅವಳು ಮನೆಯಲ್ಲಿರೋಳು ಅವಳು ಸುಖವಾಗಿರ್ತಾಳೆ, ನಾವು ಹೊರಗಡೆಯಿಂದ ದುಡ್ಕೊಂಬರೋರು ಮನೆಯಲ್ಲಿ ಹಾಸಿಗೆ ಹಾಸ್ಕೊಂಡು ಕಾಲು ಚಾಚ್ಕೊಂಡು ಮನಗಿರ್ತಾಳೆ. ಮನೆಯಲ್ಲಿ ಕಸ ಮುಸ್ರೆ ಬಟ್ಟೆ ಒಗೆಯೋದು, ಪಾತ್ರೆ ತಿಕ್ಕೋದು, ಅತ್ತೆಗೆ ಅಡುಗೆ ಮಾಡ್ಕೊಡೋದು, ಮಾವನಿಗೆ ಅಡುಗೆ ಮಾಡ್ಕೊಡೋದು, ಬಿಸಿನೀರು ಕಾಯಿಸ್ಕೊಡೋದು, ಅಲ್ಲಿ ಮಕ್ಳನ್ನ ನೋಡ್ಕೊಳ್ಳೋದು, ಒಂದು ಕಡೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಒಂದು ಭಾರವಾದರೆ ಈ ಮನೆ ಪರಿಸ್ಥಿತಿಯನ್ನು ನಿಭಾಯಿಸೋದು ಅದಕ್ಕಿಂತ 3 ಪಟ್ಟು. ಅಯ್ಯೋ ಅವಳೇನು ಬಿಡಿ ಸರ್ ಮನೇಲಿ ಇರ್ತಾಳೆ, ನಾನು ಹೋಗಿ ದುಡ್ಕೊಂಡು ಬರ್ತೀನಿ. ಮನೇಲಿ ಏನು ಚೇರ್ ಹಾಕ್ಬಿಟ್ಟು ಪೈಕಿಕ್ಕೆ ಹಾಕ್ಬಿಟ್ಟು ಒಂದತ್ರ ಕೂರಿಸಿದ್ದೀರಾ? ಇಲ್ಲ ತಾನೆ. ಹಾಗಾಗಿ ಪರಸ್ಪರ ಪ್ರೇಮ, ಕಾಳಜಿ, ಗೌರವ ಇರಬೇಕು. ನಾನು ಗಂಡ, ಅವಳ ಹೆಂಡತಿ, ಅವಳು ಕಡಿಮೆ ನಾನು ಜಾಸ್ತಿ, ಈ ಭಾವನೆ ಬೇಡ. ಸೊ ಒಟ್ಟಿನಲ್ಲಿ ಪ್ರೀತಿಯ ಕೊರತೆ ಆಗ್ದಂಗೆ ನೋಡ್ಕೊಳ್ಳಿ. ಇನ್ನೊಂದು ಕಡೆ ಮನ್ಸು ಹೋಗೋದಿಲ್ಲ. ಈ ಶಾಲೆಯಲ್ಲಿ ಅಯ್ಯೋ ನಮ್ಮ ಮಗನ್ ಸೇರಿಸಿದೀವ್ರಿ, ಅಲ್ಲಿ ಮೇಷು ಸರಿಯಾಗಿ ಪಾಠ ಮಾಡಲ್ವಂತೆ ಅಂದಾಗ ಇನ್ನೊಂದು ಶಾಲೆಗೆ ನೋಡ್ತಾರೆ. ಹಂಗೆ ಏನ್ ನಿರೀಕ್ಷಿಸ್ತಾರೋ ಹೆಣ್ಮಕ್ಳು ಅಲ್ಲಿ ಸಿಗಲ್ಲ ಅಂದಾಗ ಇನ್ನೊಂದು ಕಡೆ ಗಮನ ಹೋಗುತ್ತಲ್ಲ, ಅದನ್ನ ಲೋಕ ಅಕ್ರಮ ಸಂಬಂಧ ಅಂತ ಕರೆಯುತ್ತೆ. ಅವಳು ಮನೆಯಲ್ಲಿರೋಳು ಅವಳು ಸುಖವಾಗಿರ್ತಾಳೆ, ನಾವು ಹೊರಗಡೆಯಿಂದ ದುಡ್ಕೊಂಬರೋರು ಮನೆಯಲ್ಲಿ ಹಾಸಿಗೆ ಹಾಸ್ಕೊಂಡು ಕಾಲು ಚಾಚ್ಕೊಂಡು ಮನಗಿರ್ತಾಳೆ. ಮನೆಯಲ್ಲಿ ಕಸ ಮುಸ್ರೆ ಬಟ್ಟೆ ಒಗೆಯೋದು, ಪಾತ್ರೆ ತಿಕ್ಕೋದು, ಅತ್ತೆಗೆ ಅಡುಗೆ ಮಾಡ್ಕೊಡೋದು, ಮಾವನಿಗೆ ಅಡುಗೆ ಮಾಡ್ಕೊಡೋದು, ಬಿಸಿನೀರು ಕಾಯಿಸ್ಕೊಡೋದು, ಅಲ್ಲಿ ಮಕ್ಳನ್ನ ನೋಡ್ಕೊಳ್ಳೋದು, ಒಂದು ಕಡೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಒಂದು ಭಾರವಾದರೆ ಈ ಮನೆ ಪರಿಸ್ಥಿತಿಯನ್ನು ನಿಭಾಯಿಸೋದು ಅದಕ್ಕಿಂತ 3 ಪಟ್ಟು. ಅಯ್ಯೋ ಅವಳೇನು ಬಿಡಿ ಸರ್ ಮನೇಲಿ ಇರ್ತಾಳೆ, ನಾನು ಹೋಗಿ ದುಡ್ಕೊಂಡು ಬರ್ತೀನಿ. ಮನೇಲಿ ಏನು ಚೇರ್ ಹಾಕ್ಬಿಟ್ಟು ಪೈಕಿಕ್ಕೆ ಹಾಕ್ಬಿಟ್ಟು ಒಂದತ್ರ ಕೂರಿಸಿದ್ದೀರಾ?